ಅದು ಮದ್ದೂರ ಹತ್ರ ನಗರಕೆರೆ ಅಂಥೇಳಿ ಒಂದು ಗ್ರಾಮ. ಆ ಗ್ರಾಮದಲ್ಲಿ ರಾಮಯ್ಯ ಅಂಥೇಳಿ ಒಬ್ಬ ಶಿಲ್ಪಿ ಇರ್ತಾನೆ. ಶಿಲ್ಪಿ ಅಂದರೆ ನಿಮಗೆಲ್ಲ ಗೊತ್ತು, ಈ ಸ್ಟೋನ್ಗಳನ್ನು ಕೆತ್ತಿ ಅದನ್ನು ಒಂದು ಆಕಾರ ಕೊಡುವಂಥವನು. ಆತ ಮನೇಲಿ ಮಲಗಿರ್ತಾನೆ, ಒಬ್ಬನೇ, ಯಾರೂ ಇರಲ್ಲ, ಮಧ್ಯರಾತ್ರಿ ಆಗಿದೆ. ಒಂದು ಕನಸು, ಯಾವುದೋ ಒಂದು ಪ್ರಶಾಂತವಾದ ವಾತಾವರಣ, ನಿರ್ಜನವಾದ ಪ್ರದೇಶ, ಅದು ಒಂಥರ ಫಾರೆಸ್ಟ್ ಅನ್ನಿಸ್ತಾ ಇದೆ. ಅಲ್ಲಿ ರಾಮಯ್ಯ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದಾನೆ, ಸುತ್ತಮುತ್ತ ಯಾರೂ ಇಲ್ಲ. ಹಾಗೆ ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದು ಸ್ಟೋನ್ ಅಂದರೆ ಕಲ್ಲು ಅವನನ್ನು ಕರೀತಾ ಇದೆ, ಏ ಶಿಲ್ಪಿ ಬಾಯಿಲಿ, ಏ ಶಿಲ್ಪಿ ಬಾಯಿಲಿ ಅಂಥೇಳಿ. ಇವನಿಗೆ ಗಾಬರಿ ಆಗ್ತಾನೆ. ಹೋಗಿ ಆ ಸ್ಟೋನನ್ನು ಹಿಂಗೆ ಮುಟ್ಬೇಕು, ತಟ್ಟು ನಿದ್ಬಿಡ್ತಾನೆ. ನೋಡಿರೋದು ಕನಸು, ಕನಸಿದು ಅಂಥೇಳಿ ಸುಮ್ಮನೆ ಆಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಮತ್ತೆ ಮುಂದಿನ ನೆಕ್ಸ್ಟ್ ಡೇ ಇದೇ ಥರ ಕನಸು, ಸೇಮ್ 12 ಗಂಟೆ ಮತ್ತೆ ಮಲಗಿದಾನೆ, ಇದೇ ಥರ ಕನಸು ಬರುತ್ತೆ. ಮತ್ತೆ ಅದೇ ಪ್ರದೇಶ, ಅದೇ ಸ್ಟೋನ್ ಅವನನ್ನು ಕರಿತಾ ಇದೆ, ಶಿಲ್ಪಿ ಬಾಯಿಲೆ ಅಂಥೇಳಿ. ಇವನ ಶಿಲ್ಪಿ ಆ ಸ್ಟೋನ್ ಹತ್ರ ಹೋಗ್ತಾನೆ, ಕಣ್ಣು ಬಿಟ್ಬಿಡ್ತಾನೆ. ಕನಸು ಯಾಕಿದ್ರೆ ಕನಸು ಬೀಳ್ತಾ ಇದೆ ಅಂತೇಳಿ ಯೋಚನೆ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ. ಮತ್ತು ಆ ಕನಸು ಬರಲ್ಲ. ಆ ಕನಸು ಮುಗಿದು ಸ್ವಲ್ಪ ದಿನಗಳಾದಮೇಲೆ ಮೈಸೂರಲ್ಲಿ ಒಂದು ದೊಡ್ಡದೊಂದು ದೇವಸ್ಥಾನ ಕಟ್ಟಿಸ್ಬೇಕು. ಆ ದೇವಸ್ಥಾನಕ್ಕೆ ಒಂದು ಆಂಜನೇಯಂದು ಮೂರ್ತಿ ಬೇಕಾಗಿದೆ ಅಂಥೇಳಿ ಒಂದಷ್ಟು ಊರು ಮುಖಂಡರುಗಳೆಲ್ಲ ಆ ರಾಮಯ್ಯನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಮದ್ದೂರ ಹತ್ರ ನಗರಕೆರೆ. ಇಲ್ಲಿ ರಾಮಯ್ಯನ ಮನೆ ಯಾವುದು? ಸ್ಟೋನ್ ವರ್ಕ್ ಮಾಡ್ತಾರಲ್ಲ ಆ ರಾಮಯ್ಯನ ನೋಡಿ, ಅದೇ ಮನೆ ಅಂಥೇಳಿ ಎಲ್ಲ ತೋರಿಸ್ತಾರೆ. ಸರಿ, ಹೋಗ್ತಾರೆ. ನೋಡಪ್ಪ ರಾಮಯ್ಯ, ಇದು ತಗೋ ದುಡ್ಡು, ನಾವು ಮೈಸೂರಿಂದ ಬಂದಿದ್ದೇವೆ, ಈ ಏರಿಯಾದಿಂದ ಬಂದಿದ್ದೇವೆ, ಇದು ನಮ್ಮ ಏರಿಯಾಗೆ ಬಂದು ನೀನು ಈ ಸ್ಟೋನ್ ವರ್ಕ್ ಮಾಡಿಕೊಡ್ಬೇಕಪ್ಪ ಅಂಥೇಳಿ ದುಡ್ಡು ಕೊಟ್ಟು ಹೋಗ್ತಾರೆ. ಸರಿ, ಸ್ವಲ್ಪ ದಿವಸ ಆದಮೇಲೆ, ಅದು 1-2 ದಿವಸದಲ್ಲ, ಒಂದು 15 ದಿವಸ, 1 ತಿಂಗಳು ಕೆಲಸಗಳಿರುತ್ತೆ. ಅವನು ಎಲ್ಲ ತನಗೆ ಏನೇನು ಬೇಕು ಎಲ್ಲ ಟೂಲ್ಸ್ಗಳನ್ನು ಬ್ಯಾಗಲ್ಲಿ ಇಟ್ಕೊಂಡು ಅವನು ಏನು ಮಾಡ್ತಾನೆ, ಹೊರಡ್ತಾನೆ. ಬಸ್ ಹತ್ಕೊಂಡು ಹೋಗಬೇಕು, ಮೈಸೂರಿಗೆ ಹೊರಡಬೇಕು. ಇನ್ನೇನಿನ್ನು ಸ್ವಲ್ಪ ದೂರ ಅನ್ನೋಷ್ಟೊಳಗಡೆ ಅಲ್ಲೊಂದು ಜಾಗದಲ್ಲಿ ಬಸ್ಸು ಕೆಟ್ಟೋಗ್ಬಿಡುತ್ತದೆ. ಇನ್ನೊಂದು 5-6 ಕಿಲೋಮೀಟರ್ ಇರಬೇಕು ಅನ್ನೋ ಟೈಮಲ್ಲಿ ಬಸ್ ಕೆಟ್ಟೋಗ್ಬಿಡುತ್ತೆ. ಸರಿ, ಎಲ್ಲ ಬಸ್ಸಿಂದ ಕೆಳಗಿಳಿತಾರೆ. ಆ ಬಸ್ಸನ್ನು ಇನ್ನೂ ರೀಪ್ಲೇಸ್ ಮಾಡಬೇಕು ಅನ್ನೋಷ್ಟೊಳಗೆ, ಟೈರ್ನೆಲ್ಲ ಮತ್ತೆ ಬದಲಿಸ್ಬೇಕು ಅನ್ನೋಷ್ಟೊಳಗೆ ತುಂಬ ಟೈಮ್ ಆಗುತ್ತೆ. ಯಾರೋ ಹೇಳ್ತಾರೆ, ರಮಣ ಇಲ್ಲಿ ಕಾಲ್ ದಾರಿಲಿ ಹೊರಟೋಗ್ಬಿಟ್ರೆ ನೀನು ಏನು ಸಿಗುತ್ತೆ, ಮೈಸೂರು ಸಿಗುತ್ತೆ, ನೀನು ಹೇಳೋ ಊರಿಗೆ ಹೊರಟೋಗ್ಬಿಡ್ಬೋದು ಅಂತ. ಸರಿ ಆಯಿತು ಅಂತ ಹೇಳೋನು ಏನು ಮಾಡ್ತಾನೆ, ಈ ಕಾಲ್ದಾರಿ ಅಥವಾ ಕಾಡ್ದಾರಿ ಅಂತ ನಾವು ಕರಿತೇವೆ, ಆ ಕಾಡ್ದಾರಿಲಿ ಹೋಗ್ತಾ ಇರ್ತಾನೆ. ಹೋಗ್ತಾ ಅವ್ನಿಗೆ ಏನೋ ನೆನಪಾಗ್ತಿದೆ, ಇಲ್ಲಿಗೆ ನಾನು ಬಂದಿದ್ದೀನಿ. ಅವ್ನಿಗೆ ಸ್ವಲ್ಪ ಹೊತ್ತಾದ್ಮೇಲೆ ನೆನಪಾಗುತ್ತೆ, ಅಯ್ಯೋ ಇದು ನಾನು ಕನಸಲ್ಲಿ ಬರ್ತಿದ್ದ ಸ್ಥಳ ಅಲ್ವಾ. ಅವ್ನು ಹುಡುಕ್ತಾ ಇದ್ದಾನೆ, ಸ್ಟೋನ್ ಹುಡುಕ್ತಾ ಇದ್ದಾನೆ. ಅದು ಯಾವುದೋ ಒಂದು ಸ್ಟೋನ್ ಕಾಣಿಸುತ್ತೆ, ಇದೇ ನಾನು ಕರಿತಿದ್ದಿದ್ದು ಅಂತೇಳಿ ಹೋಗಿ ಆ ಸ್ಟೋನನ್ನು ಮುಟ್ತಾನೆ. ಆ ಸ್ಟೋನು ಒಂದು ಅದ್ಭುತವಾದಂಥ ಸ್ಟೋನ್ ಆಗಿರ್ತದೆ. ಅವನೇನು ಮಾಡ್ತಾನೆ, ಇದರಲ್ಲಿ ಒಳ್ಳೆ ಸ್ಟ್ಯಾಚು ಮಾಡ್ಬೋದು, ಒಳ್ಳೆ ವಿಗ್ರಹ ಮಾಡ್ಬೋದು ಅಂತೇಳಿ ಏನು ಮಾಡ್ತಾನೆ, ತನ್ನಲ್ಲಿದ್ದಂಥ ಎಲ್ಲ ಟೂಲ್ಸ್ಗಳನ್ನೆಲ್ಲ ಕೆಳಗಡೆ ಇಳಿದೆ ಆ ಒಂದು ಹ್ಯಾಮರ್ ಅಂದರೆ ಈ ಮೊಳೆನ ತೊಗೊಂಡು ಹಿಂಗೆ ಇಟ್ಕೊಂಡು ಹ್ಯಾಮರ್ನ ತೆಗೆದು ಹಿಂಗೆ ಅನ್ಬೇಕು. ಆ ಸ್ಟೋನ್ ಮಾತಾಡುತ್ತೆ, ಶಿಲ್ಪಿ ನಿಲ್ಲಿಸು, ಏನು ಮಾಡ್ತಾ ಇದೀಯಾ? ಆಗ ಶಿಲ್ಪಿ ಹೇಳ್ತಾನೆ, ನಾನು ನಿನ್ನನ್ನು ಕೆತ್ತುತ್ತೀನಿ, ಒಂದು ಸುಂದರವಾದ ವಿಗ್ರಹ ಮಾಡ್ತೀನಿ. ಬೇಡ ಬೇಡ ಬೇಡ, ನೀನು ನನ್ನನ್ನು ಸುಂದರವಾದ ವಿಗ್ರಹ ಮಾಡಬೇಕು ಅಂದರೆ ಎಷ್ಟು ಏಟ್ಗಳನ್ನು ಹೊಡಿತೀಯ ಗೊತ್ತಾ? ನಾನು ನೀನು ಹೊಡೆಯೋ ಏಟನ್ನು ತಡ್ಕೊಳಕ್ಕೆ ನನಗೆ ಶಕ್ತಿ ಇಲ್ಲ. ನಾನು ಈ ಕಾಡಲ್ಲಿ ಸ್ವಚ್ಛಂದವಾಗಿದ್ದೇನೆ, ನನ್ನ ಡಿಸ್ಟರ್ಬ್ ಮಾಡಬೇಡ, ನೀನು ಹೊರಟೋಗು ನೀನು ಅಂತ ಅನ್ನುತ್ತೆ. ಶಿಲ್ಪಿಗೆ ಭಾಳ ಬೇಸರ ಆಗೋಗ್ಬಿಡುತ್ತೆ. ಆ ಟೂಲ್ಗಳನ್ನೆಲ್ಲ ವಾಪಸ್ ಮತ್ತೆ ಬ್ಯಾಗ್ ಹಾಕ್ಕೊಂಡು ಒಂದು 10 ಹೆಜ್ಜೆ ಹಾಗೆ ಹಿಂಗೆ ಹೋಗ್ತಾನೆ. ಹಿಂಗೆ ಹೋಗ್ತಿದ್ದಾಗ ಅಲ್ಲೊಂದು ಸ್ಟೋನ್ ಕರೆಯುತ್ತೆ, ಶಿಲ್ಪಿ ಬಾಯಿಲಿ, ನೀನು ಹೊಡೆಯೋ ಏಟನ್ನು ನಾನು ತಡ್ಕೋತೀನಿ, ನನ್ನನ್ನು ಒಂದು ಸುಂದರವಾದ ವಿಗ್ರಹ ಮಾಡ್ತೀಯ ಅಂತೇಳಿ. ಶಿಲ್ಪಿಗೆ ತುಂಬ ಖುಷಿಯಾಗಿ ಹೋಗುತ್ತೆ. ಆ ಟೂಲ್ಸ್ ಎಲ್ಲ ಹಿಂಗೆ ಉದುರಿಸಿ ಅದನ್ನೆಲ್ಲ ಒಂದು ಸ್ಟ್ಯಾಚು ಮಾಡಿ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಒಂದು ಅದ್ಭುತವಾದಂಥ ಒಂದು ವಿಗ್ರಹ ಮಾಡ್ತಾನೆ. ಕತ್ಲೆಯಾಗಿ ಹೋಗ್ಬಿಡುತ್ತೆ. ಶಿಲ್ಪಿಗೆ ಗೊತ್ತಿಲ್ಲ ನಾನು ಬೈನಿಗೆ ಬಂದಿದ್ದೀನಿ ಅನ್ನೋದು ನೆನಪಾಗ್ಬಿಡುತ್ತೆ. ಕತ್ಲೆ ಮತ್ತೆಲ್ಲ ತುಂಬ್ಕೊಂಡು ವಾಪಸ್ ಆ ಸ್ಟ್ಯಾಚುನು ಬಿಟ್ಬಿಟ್ಟು ಬಡ ಅಂತೇಳಿ ತನ್ನ ಕೆಲಸ ಕೊಟ್ಟೋಗ್ತಾನೆ. ಹೋಗಿ ಅಲ್ಲೇನು ಕೆಲಸ ಮಾಡಬೇಕು ಮಾಡಿಬಿಟ್ಟು ವಾಪಸ್ ಏನು ಮಾಡ್ತಾನೆ, ಅವ್ನು ಊರಿಗೆ ಬಸ್ ಹತ್ಕೊಂಡು ಬರ್ತಾನೆ. 1-2-3 ಇಯರ್ಸ್ ಆಗುತ್ತೆ. ಮತ್ತು ಅದೇ ಮೈಸೂರಿನವರು ಮತ್ತೆ ನಗರಕೆರೆಗೆ ಹೋಗಿ ಮತ್ತೆ ಆ ರಾಮಯ್ಯನಿಗೆ ಒಂದು ಸ್ಟ್ಯಾಚು ಮಾಡೋಕ್ಕೆ ಹೇಳ್ತಾರೆ. ಮತ್ತೆ ಆ ರಾಮಯ್ಯ ಮೈಸೂರಿಗೆ ಬರ್ಬೇಕಾದ್ರೆ ಅವ್ನಿಗೆ ನೆನಪಾಗುತ್ತೆ, ನಾನೊಂದು ಸ್ಟ್ಯಾಚು ಮಾಡಿದ್ದೆ ಒಂದು 5-6 ವರ್ಷದ ಹಿಂದೆ ಇಲ್ಲಿ, ಅದು ಏನಿರ್ಬೋದು, ಅದು ಇದೆಯಾ ಇಲ್ವಾ ಅಂತ ನೋಡಬೇಕು ಅಂತೇಳಿ ಆ ಡ್ರೈವರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವನು ಎಲ್ಲಿ ಪಂಚರ್ ಆಗುತ್ತೆ ಆ ಜಾಗದಲ್ಲಿ ಗಾಡಿ ಇಳಿಸ್ಕೊತಾನೆ. ಇಳಿಸ್ಕೊಂಡು ನೋಡ್ತಾನೆ, ಅದು ಅಲ್ಲೊಂದು ದೊಡ್ಡ ಆಲದ ಮರ ಇತ್ತು, ಅದೇ ಜಾಗ. ಅಲ್ಲಿ ಜನಗಳೆಲ್ಲ ಓಡಾಡ್ತಾ ಇದ್ದಾರೆ. ಜನಗಳು ಯಾರು ಇರಲಿಲ್ವಲ್ಲ, ಇದೊಂದು ಫಾರೆಸ್ಟ್ ಏರಿಯಾ ಇತ್ತು. ನೋಡ್ತಾನೆ, ಅವನು ಹೋಗ್ತಾನೆ ಒಳಗಡೆಗೆ, ಜನಗಳ ಜೊತೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಯಾವುದೋ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ, ಇದೇನು ದೇವಸ್ಥಾನ ಇರಲಿಲ್ವಲ್ಲ ಇಲ್ಲಿ, ಯಾವ ದೇವಸ್ಥಾನ ಬಂದುಬಿಟ್ಟಿದೆ ಇಲ್ಲಿ ಅಂತ ಗಾಬರಿಲಿ ನೋಡ್ತಾನೆ.
ಸರಿ ಎಲ್ಲ ಅವನು ಜೊತೆಗೆ ಹೋಗ್ತಾನೆ, ಸ್ಲಿಪ್ಪರ್ಸ್ ನಂಗೆ ಬಿಡ್ತಾನೆ, ಹೋಗಿ ಗರ್ಭಗುಡಿಗೆ ಹೋಗಿ ಹಿಂಗೆ ಬಗ್ಗೆ ಹಿಂಗೆ ನೋಡ್ತಾನೆ. ನೋಡಿದ್ರೆ ತಾನು ಕೆತ್ತಿದಂತಹ ವಿಗ್ರಹ ಇವತ್ತು ಲಕ್ಷಾಂತರ ಜನ ಪೂಜೆ ಮಾಡುವಂಥ ವಿಗ್ರಹ ಆಗೋಗ್ಬಿಟ್ಟಿದೆ, ದೇವರಾಗೋಗ್ಬಿಟ್ಟಿದೆ. ಆ ಒಂದು ಶಿಲ್ಪಿನ ನೋಡಿದ ತಕ್ಷಣವೇ ಆ ಸ್ಟ್ಯಾಚು ಶಿಲ್ಪಿಗೆ ಕೈ ಮುಗಿಯುತ್ತೆ. ಶಿಲ್ಪಿ, ನಿನಗೆ ಧನ್ಯವಾದ ಶಿಲ್ಪಿ. ಇವತ್ತು ನೋಡು, ನನಗೆ ತುಪ್ಪ, ಹಾಲು, ಬೆಣ್ಣೆ, ಮೊಸರಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ನೋಡು, ತರಾವರ ಒಡವೆಗಳಾಕಿದ್ದಾರೆ, ನನ್ನನ್ನು ದೇವರು ಅಂತ ಎಲ್ಲ ಪೂಜಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ನೀನು ಶಿಲ್ಪಿ ಅಂಥೇಳಿ ಆ ಸ್ಟ್ಯಾಚು ಅದಕ್ಕೆ ಕೈ ಮುಗಿಯುತ್ತೆ. ಶಿಲ್ಪಿ ಒಂದು 10 ಹೆಜ್ಜೆ ವಾಪಸ್ ಬರ್ತಾನೆ. ಒಂದು ಸ್ಟೋನ್ ಅಳ್ತಿರುತ್ತೆ, ನೋಡ್ತಾನೆ. ಜನಗಳೆಲ್ಲ ತೆಂಗಿನಕಾಯಿನ ಆ ಸ್ಟೋನ್ ಮೇಲೆ ಹೊಡಿತಿರ್ತಾರೆ. ಆ ಸ್ಟೋನ್ ಯಾವುದಪ್ಪ ಅಂದರೆ, ಶಿಲ್ಪಿ ಮೊದಲು ಕೆತ್ತಲಿಕ್ಕೆ ಹೋದಾಗ ತಿರಸ್ಕರಿಸಿತ್ತು ಗೊತ್ತಾ, ಆ ಸ್ಟೋನು. ಅದ್ರ ಮೇಲೆ ಜನ ಕಾಯಿ ಹೊಡೆದೋದಕ್ಕೆ ಘಾಸಿಗೊಳಿಸ್ತಿರ್ತಾರೆ, ಗಾಯ ಮಾಡ್ತಿರ್ತಾರೆ. ಇದಿಷ್ಟೇ ಮಕ್ಕಳ ಕತೆ. ಈ ಕತೆ ಏನಪ್ಪ ಅಂತಂದರೆ, ಇಲ್ಲಿ ಈ ಸ್ಟೋನ್ ಯಾರಪ್ಪ ಅಂತಂದರೆ ವಿದ್ಯಾರ್ಥಿಗಳು, ನೀವು. ಆ ಶಿಲ್ಪಿ ಯಾರಪ್ಪ ಅಂದರೆ ನಾವು ಪಾಠ ಮಾಡಬೇಕಾದ್ರೆ ನಮ್ಮ ಪಾಠಗಳನ್ನು ನಿಮಗೋಸ್ಕರವೇ ಮಾಡುವಂಥದ್ದು. ನಿಮ್ಮ ಅದ್ಭುತವಾದಂಥ ಒಂದು ಉಜ್ವಲವಾದಂಥ ಭವಿಷ್ಯನ ನೀವು ಕಟ್ಕೊಳ್ಳಿ. ನಿಮ್ಮ ಭವಿಷ್ಯದಲ್ಲಿ ಊರ್ಧ್ವಮುಖವಾಗಿ ನೀವೆಲ್ಲ ಬೆಳೀಲಿ, ಒಂದು ಎತ್ತರವಾದ ಸ್ಥಾನಕ್ಕೆ ಹೋಗಲಿ, ಒಂದು ಅದ್ಭುತವಾದಂಥ ಸ್ಥಾನಗಳನ್ನು ಅಲಂಕರಿಸಲಿ ಅಂಥೇಳಿ ನಾವೆಲ್ಲರೂ ಸಹ ಈ ನಿಮಗೆ ಕಲಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದೇವೆ. ಅಂಥ ಪ್ರಕ್ರಿಯೆಯಲ್ಲಿ ತೊಡಗಿರುವಂತಹ ಶ್ರೀಮಂತ ಮನೆ ಪಾಠಕ್ಕೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಧರ ವಿ ಅಂಥೇಳಿ. ನಾನು ಮೈಸೂರಿನ ನಜರ್ಬಾದ್ನಲ್ಲಿ ವಾಸವಾಗಿದ್ದೇನೆ. ನನ್ನ ಶೈಕ್ಷಣಿಕ ವಿದ್ಯಾಭ್ಯಾಸ MA, B.Ed ಮತ್ತು PhD ಇಷ್ಟು ಆಗಿದೆ. ಪ್ರಸ್ತುತ ನಾನು ಒಂದು ಚಿನಕುರಳಿಯಲ್ಲಿರುವಂಥ STG ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕ ಆಗಿದ್ದೇನೆ. ಕನ್ನಡ ವಿಭಾಗದ ಮುಖ್ಯಸ್ಥ ಆಗಿದ್ದೇನೆ. ನಿಮ್ಮೆಲ್ಲರಿಗೂ ಇಲ್ಲಿ ಕನ್ನಡವನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇದೊಂದು ಸಣ್ಣ ಪ್ರಯತ್ನ. ಈ ಪ್ರಯತ್ನ ನಿಮಗೋಸ್ಕರ. ಇದು ಈ ಕಟ್ಟಿ ಹೇಮೇನ ಮಾಲೆಗಾರನು ಪೊಸಬಾ ಸಿಗಮ ಮುಡಿಯುವ ಬೋಗಿಗಳಿಲ್ಲದೆ ಬಾಡಿ ಪೋಗದೆ ಅಂತಾರೆ. ಅಂದರೆ ಹೂವನ್ನೇನೋ ಕಟ್ಬಿಡ್ತಾನೆ, ಆದರೆ ಅದನ್ನು ಮುಡ್ಕೊಳ್ಳೋರು, ಅನುಭವಿಸೋರು ಇದ್ದರೆ ಮಾತ್ರ ಹೂವಿಗೆ ಬೆಲೆ. ನಾವು ಪಾಠ ಮಾಡಿಬಿಟ್ಟಿದ್ದೀವಿ, ಅದನ್ನು ನೀವು ಕೇಳಿಸ್ಕೊಂಡು ಸರಿ ತಪ್ಪುಗಳನ್ನು ತಿಳಿಸಿ, ಅಥವಾ ಇನ್ನೇನಾದರೂ ಇಂಪ್ಲಿಮೆಂಟ್ ಇದ್ದರೆ ಅದನ್ನು ಕಾಮೆಂಟ್ಸ್ಗಳು ಮಾಡಿದಾಗ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ, ನಿಮ್ಮಗಳಿಗೆ ಸರಳೀಕರಣಗೊಳಿಸುವಂಥ ಒಂದು ಕೆಲಸಗಳನ್ನು ಈ ಶ್ರೀಮಂತ ಮನೆ ಪಾಠ ಮಾಡ್ತಾಯಿದೆ. ಇದರ ಸದುಪಯೋಗವನ್ನು ನೀವೆಲ್ಲರೂ ಪಡಿಸ್ಕೊಂಡಾಗ ಮಾತ್ರ ಅದು ಸಾರ್ಥಕತೆ ಆಗ್ತದೆ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಸಹ ಮತ್ತೊಮ್ಮೆ ಈ ಶ್ರೀಮಂತ ಮನೆ ಪಾಠಕ್ಕೆ ಸ್ವಾಗತ ಕೊಡ್ತೇನೆ. ಎಲ್ಲರೂ ಇದರ ಅನುಕೂಲವನ್ನು ಪಡ್ಕೋಬೇಕು ಅಂತ ಕೇಳ್ಕೊತೇನೆ. ನಮಸ್ಕಾರಗಳು.